ದಕ್ಷಿಣ ಕನ್ನಡದಲ್ಲಿ ಮಳೆ ಮುಂದುವರೆದಿದೆ. ಕೇರಳದಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಗಡಿ ಜಿಲ್ಲೆ ಕಾಸರಗೋಡಿನಲ್ಲೂ ಕೂಡ ಹೆಚ್ಚಿದೆ ಈಗ ಮಳೆಯ ಅಬ್ಬರ ಅಂತ ಹೇಳ್ತಾ ಇದ್ದಾರೆ. ಕಾಸರಗೋಡು ಜಿಲ್ಲೆಯ ಮಧೂರು ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ರು ರೆಡ್ ಅಲರ್ಟ್ ಇಲ್ಲ, ಇವತ್ತು ಆರೆಂಜ್ ಅಲರ್ಟ್ ಇದೆ ಅಂತೇಳಿ. ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಜಲಾಶ್ರಯವಾಗಿರೋದು. ಸೊ ಮಧುವಾಹಿನಿ ನದಿಯಿಂದ ಉಕ್ಕಿ ಹರಿದಿದೆ ಮಳೆ ನೀರು. ದೇವಸ್ಥಾನದ ಪಕ್ಕದಲ್ಲೇ ಮಧುವಾಹಿನಿ ನದಿ ಹರಿಯುವಂಥದ್ದು. ಹಾಗಾಗಿ ದೇವಸ್ಥಾನದ ಸುತ್ತಲೂ ಕೂಡ ಈಗ ನೀರು ಕಾಣಿಸಿಕೊಳ್ಳುತ್ತಾ ಇದೆ. ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಶ್ರೀ ಮದನಂತೇಶ್ವರ ದೇವಸ್ಥಾನ ಇದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಕೇರಳದಲ್ಲಿ ಆ ಕಡೆ ಕಾಸರಗೋಡಲ್ಲೂ ಕೂಡ ಜೋರು ಮಳೆ ಆಗಿದೆ. ಮಳೆ ಆದ ಪರಿಣಾಮವಾಗಿ ನೀರು ತುಂಬಿಕೊಂಡು ಬಂದು ದೇವಸ್ಥಾನದ ಒಳಗಡೆಗೆಲ್ಲ ಈ ರೀತಿಯಾಗಿ ನೀರು ಕಾಣಿಸಿಕೊಳ್ಳುತ್ತಾ ಇರೋದು. ಅದರ ಮಧ್ಯದಲ್ಲೂ ಕೂಡ ಭಕ್ತರು ದರ್ಶನವನ್ನು ಮಾಡ್ತಾ ಇದ್ದಾರೆ. ಅರ್ಚಕರು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಕಾರಣ ಅದು ದಿನನಿತ್ಯದ ಸಂಕಲ್ಪವನ್ನು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ದೇವರಿಗೆ ಏನು ಅರ್ಪಿಸಬೇಕು ಅದನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಮಳೆನೇ ಬರಲಿ, ನೀರೇ ಬರಲಿ, ಏನೇ ಬರಲಿ. ಸೊ ಈಗ ಅವರು ನೀರಿರುವಂಥದ್ದು ಸೊಂಟದವರೆಗೂ ಕೂಡ ನೀರಿದೆ. ಗರ್ಭಗುಡಿಯಲ್ಲಿ ಮೊಣಕಾಲುದ್ದ ನೀರಿದೆ. ಆವರಣದಲ್ಲಿ ಸೊಂಟದವರೆಗೂ ಕೂಡ ನೀರಿದೆ. ವರಾಂಡದಲ್ಲಿ ಸೊ ಅಲ್ಲಿ ಸಂಪೂರ್ಣವಾಗಿ ಮಳೆಯಿಂದಾಗಿ ಆವೃತವಾಗಿರುವಂಥ ದೇವಸ್ಥಾನ ನೋಡ್ತಾ ಇದ್ದೀರಾ. ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ. ಇದು ಸಂಪೂರ್ಣವಾಗಿ ದೇವಸ್ಥಾನದ ಸುತ್ತಲೂ ಕೂಡ ನೀರು ಹೇಗೆ ಆವರಿಸಿಕೊಂಡಿದೆ ಅಂತ ಹೇಳಿ. ಮಧುರಾದಲ್ಲಿ ಕಾಸರಗೋಡಿನಲ್ಲಿರುವಂಥ ದೇವಸ್ಥಾನ ಹೇಗೆ ಪಕ್ಕದಲ್ಲಿ ನದಿ. ಎಲ್ಲ ದೇವಸ್ಥಾನಗಳು ನಿಮಗೆ ನದಿಯ ಪಕ್ಕದಲ್ಲೇ ಇದ್ದಾವೆ. ಯಾವ ದೇವಸ್ಥಾನಗಳನ್ನಾದರೂ ತಗೊಳ್ಳಿ ಬಹುತೇಕವಾಗಿ